ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಇವತ್ತೈತಿ ವೆನ್ಸ್ಡೇ. ಇವತ್ತಿನ ದಿನದೊಳಗೆ ಏನೇನೆಲ್ಲ ಆಗ್ತೈತಿ ಅಂತ ಹೇಳಿ ತೋರಿಸ್ತೇನು. ಬರ್ರಿ ಇವಾಗ ನಮ್ಮ ಚೆರಿಗೆ ನಾನು ದೋಸೆ ಹಾಕತ್ತೇನು. ಇಲ್ಲಿ ಹೆಂಚಿಕಾಯಿ ಹಾಕಿಟ್ಟೇನು. ಇವಾಗ ಬ್ಯಾಟ್ರ್ ತೊಗೊಂಬರ್ಬೇಕು, ಫ್ರಿಜ್ ಒಳಗೈತಿ. ಇಲ್ಲೇ ಚೆರಿಗೆ ದೋಸೆ ಮಾಡಿನು. ಇವಾಗ ನನಗೆ ಒಗ್ಗರಣೆಯನ್ನು ಮಾಡ್ಕೊಂಡೇನು. ನಮ್ಮ ಚಿನ್ನ ತಿಂದು ಹೋದ. ಇವಾಗ ನಾನು ತಿನ್ನಬೇಕು. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಯಾನು. ಇವತ್ತಿನ ಪೂಜಾ ನೋಡ್ರಿ. ಇವತ್ತು ಹೂವು ಒಂದಾಗಿದ್ದು ಅಂಥೇಳಿ ಇಲ್ಲೇ 3 ಹಾಕ್ಯಾನು. ಇಷ್ಟಾಗೈತಿ ಇವತ್ತು ಪೂಜಾ. ನಮ್ಮ ಚೆರಿಗೆ ಸೆಟ್ ದೋಸೆ ಇಷ್ಟ, ಅದಕ್ಕೆ ಸೆಟ್ ದೋಸೆ ಮಾಡ್ಯಾನು. ಚಿಕ್ಕು ಆಲ್ರೆಡಿ ಸ್ಕೂಲಿಗೆ ಹೋಗ್ಯಾಳು. ಆಕೆ ಹೋಗುವಾಗ ಹಾಲು ಕೊಟ್ಟಿರ್ತೇನು. ಅವ್ರ ಸ್ಕೂಲ್ ಒಳಗೆ ಆಕೆಗೆ ಬ್ರೇಕ್ಫಾಸ್ಟ್, ಸ್ನ್ಯಾಕ್ಸ್ ಆಮೇಲೆ ಊಟ ಎಲ್ಲ ಅಲ್ಲೇ ಪ್ರೊವೈಡ್ ಮಾಡ್ತಾರೆ. ಆಕೆ ಇನ್ನು ಬರೋದ ಸೀದಾ ಸಂಜೆಕನ. ಆಕೆ ಬೆಡ್ ಮ್ಯಾಗ ಕೂತಾಳು. ಇವಾಗ ಆಕಿನ ಹೊರಗೆ ಕರ್ಕೊಂಡೋಗಿ ದೋಸೆ ಕೊಡ್ತೇನೆ ಆಕಿಗೆ. ಇಲ್ಲೇ ನಾನು ನಾಷ್ಟ ಹಾಕ್ಕೊಂಡು ಬಂದೇನು. ಚಿತ್ರಾನ್ನ ಜೊತೆ ನನಗೆ ಏನಾರೇ ಚುಮ್ಮರಿ ಚೂಡಾದವು ಬೇಕು, ಅದಕ್ಕೆ ಅವಲಕ್ಕಿ ಚೂಡ ಹಾಕ್ಕೊಂಡೇನು. ಇವಾಗ ನಾನು ಅರ್ವಿ ಒಣಗಿ ಹಾಕತ್ತೇನು. ಮಷಿನ್ದಾಗ ಅರ್ವಿ ಹಾಕಿ ನಾಷ್ಟ ಮಾಡಕ್ಕೆ ಕೂತಿದ್ನು. ನಾಷ್ಟ ಮಾಡಿ ಚಹಾ ಕುಡಿಯೋಷ್ಟೊತ್ತಿಗೆ ಮಷಿನ್ ಆಫ್ ಆಯಿತು. ಅದಕ್ಕೆ ಇವಾಗ ಅರಿಗಳ ಬೆಳಗ್ಗೆನ ಬೇಗನ ಒಣಗಿ ಹಾಕತ್ತೇನು, ಅಂದ್ರೆ ಜಲ್ದಿ ಆರ್ತಾವು. ಅದಕ್ಕೆ ಬೆನ್ನಿಗೆ ಬೆನ್ನು ನೋಯಾತಿತ್ತು ಭಾಳ, ಅದಕ್ಕಾಗಿ ಬೆಲ್ಟ್ ಹಾಕ್ಕೊಂಡಿದ್ನು. ಈ ಸಿಜ್ರಿನ್ ಆದವ್ರಿಗೆ ಅದೊಂದು ಪ್ರಾಬ್ಲಮ್ ನೋಡ್ರಿಪ್ಪ. ಬೆನ್ನು ಅವಾಗವಾಗ ಆಗ್ತಿರ್ತೈತಿ. ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದ್ರೆ ಸಾಕು ಬೆನ್ನು ಸ್ಟಾರ್ಟ್ ಆಗಿಬಿಡ್ತೈತಿ. ನಾ ಮೊನ್ನೆ ಗಿಡಗಳು ಹಚ್ಚಿ ಬಂದಿದ್ನಲ್ಲ, ಸ್ವಲ್ಪ ಕಸ ಎಲ್ಲ ಕೀಳಿದ್ನು ಅಲ್ಲಿ ಬಗ್ಗೆ, ಅದಕ್ಕಾಗೆ ಬೆನ್ನು ಸ್ಟಾರ್ಟ್ ಆಗಿಬಿಟ್ಟೈತಿ. ಇವಾಗ ಮಧ್ಯಾಹ್ನ ಅಡುಗೆನೂ ಈಗ ಮಾಡತ್ತೆ. ನಾನು 11 ಗಂಟೆ ಆಗಿತ್ತು ಇವಾಗ. ಸೊ ಅದಕ್ಕೆ ಚಪಾತಿ ಒಂದು 3-4 ಮಾಡಿದ್ನು. ಆಮೇಲೆ ರೈಸಕ್ಕೆ ಇಟ್ಟೇನಿಲ್ಲ, ಪಲ್ಯ ಆಮೇಲೆ ಮಾಡಿದರೆ ಆಯ್ತು ಅಂಥೇಳಿ. ಇವಾಗ ನಮ್ಮ ಮನೆ ಮುಂದಿನವ್ರ ಎದುರಿಗಿನವ್ರ ಸ್ವಲ್ಪ ಹೆಸರು ಕಾಳು ಕೊಟ್ಟಿದ್ರು, ಅದನ್ನು ಸೋಸ್ಬೇಕು ನಾನು. ಇಲ್ಲಿ ನೋಡ್ರಿ, ನಮ್ಮ ಮನ್ಯಾಗಿಂದ ಮೊಸರು ಎಷ್ಟು ಗಟ್ಟಿಯಾಗಿ ಆಗ್ತೈತಿ ಅಂಥೇಳಿ ನೋಡ್ರಿ. ಇಷ್ಟು ಕೆಳಗೆ ಬಾಗಿಸಿದ್ರೂ ಬೀಳಂಗಿಲ್ಲ, ಅಷ್ಟು ಗಟ್ಟಿಯಾಗಿ ಆಗಿರ್ತೈತಿ. ಹಾಲು ಫುಲ್ ಗಟ್ಟಿಯಾಗಿ ಕೊಡ್ತಾರೆ, ಅದಕ್ಕಾಗಿ ಮೊಸರನ್ನು ಗಟ್ಟಿಯಾಗಿ ಆಗ್ತೈತಿ. ಈಗ ನಮ್ಮ ಚೆರಿ ಬಿಟ್ಟಿದ್ದ ಇಷ್ಟ ಆಕೆ ತಿಂದ ಅಷ್ಟು ದೋಸೆ ಬಿಟ್ಟಾಳು. ಇದು ನೋಡ್ರಿ, ನಮ್ಮ ಭಾಳ ದಿವಸ ಆದ್ಮ್ಯಾಗ ನಾ ಹೊರಗೆ ತೆಗ್ದೇನಿ ಈ ಟೆಡ್ಡಿ ಬಿಯರ. ಚಿಕ್ಕು ಚೆರಿ ಇಬ್ಬರು ಆಟ ಆಡಲಿ ಅಂಥೇಳಿ, ಇಲ್ಲಾಂದ್ರೆ ಎಲ್ಲರೂ ಯೂಸ್ ಮಾಡಿ ಹರಿದು ಹಾಕಿಬಿಡ್ತಾರೆ. ಅದಕ್ಕೆ ಇವಾಗ ಸ್ವಲ್ಪ ದೊಡ್ಡವರಾಗಿದ್ದರಿಂದ ಈಗ ತೆಗೆದು ಆಟ ಆಡಕ್ಕೆ ಕೊಟ್ಟೇನೆ ಅವ್ರಿಗೆ. ಇಲ್ಲೇ ನಮ್ಮ ಚೆರಿ ಬುಕ್ಸ್ ನೋಡ್ಕೋತ ಕೂತಿದ್ಲು. ಆಕೆಗೆ ನಾ ಒಂದು ಸ್ವಲ್ಪ ಹೇಳ್ಕೊಡತ್ತಿದ್ನು. ಏನೂ ಅರ್ಥ ಆಗಂಗಿಲ್ಲ, ಆದ್ರೆ ಸ್ವಲ್ಪ ಗೊತ್ತೂ ಆಗ್ತೈತಿ ಅಂಥೇಳಿ ನಾನು ಅವಾಗವಾಗ ಆಕೆಗೆ ಈ ಬುಕ್ಸ್ ತೋರಿಸ್ಕೋತ ಕೂತಿರ್ತೇನು. ಇಲ್ಲೇ ನೋಡ್ರಿ, ನಮ್ಮ ಮಮ್ಮಿ ಏನೇನು ತಂದಿದ್ರು ಅಂಥೇಳಿ ನಾನು ತೋರ್ಸಾತೇನು. ನಮ್ಮ ಮಮ್ಮಿ ನನಗೊಂದು ಸಾರಿ ತಂದಿದ್ರು. ಇದನ್ನು ಗ್ರೀನ್ ಕಲರ್ ಇತ್ತು, ವರಮಹಾಲಕ್ಷ್ಮಿಗೆ ಅಂಥೇಳಿ ತಂದಿದ್ರು.
ಇದು ನೋಡ್ರಿ ಈ ರೀತಿ ಐತಿ, ಫ್ಲವರ್ಸ್ ಡಿಸೈನ್ ಐತಿ. ಆಮೇಲೆ ಯೆಲ್ಲೋ ಕಲರ್ ಬಾರ್ಡ್ರ್ ಬಂದೈತಿ. ಅದಕ್ಕೆ ಇದು ಒಂದು ಟಾಪ್ ತಂದಾರು. ಇದು ಡಿಸೈನರ್ ಫಂಕ್ಷನಲ್ ವೇರ್ ಟಾಪ್ ಐತಿ, ಸ್ಲೀವ್ಲೆಸ್ ಐತಿ. ಅದಕ್ಕೆ ಸ್ಲೀವ್ ಹಚ್ಚಿದ ಮ್ಯಾಗ ನಾನು ಹಾಕೋಬೇಕಂತೇಳಿ ತೆಗೆದಿಟ್ಟಿದ್ನು. ಬರ್ತಡೇ ದಿನ ಹಾಕೋಬೇಕಂದು, ಆಮೇಲೆ ಸ್ಲೀವ್ಸ್ ಹಚ್ಚಕ್ಕೆ ಕೊಟ್ಟೇ ಇರಲಿಲ್ಲ, ಅದಕ್ಕೆ ಹಾಕೋಲಿಲ್ಲ ಅವತ್ತು ನಾನು. ಇನ್ನೊಂದಿತ್ತು ಅವತ್ತು ಬರ್ತಡೇ ದಿನ ಹಾಕ್ಕೊಂಡಿದ್ನ, ಅದನ್ನು ಮಮ್ಮಿನ ಕೊಡಿಸಿದ್ರು. ಇದೊಂದು ಟಾಪ್ ತೊಗೊಂಡು ಬಂದರು. ಆಮೇಲೆ ಅದ್ರ ಜೊತೆ ಇದೊಂದು ಟಾಪ್ ತಂದರು ಪಿಂಕ್ ಕಲರ್ದ. ಈ ಕಲರ್ ಸಹ ನನ್ನ ಹತ್ರ ಇರಲಿಲ್ಲ, ಸೊ ಅದಕ್ಕಾಗಿ ಇದನ್ನ ತೊಗೊಂಡು ಬಂದರು. ಆಮೇಲೆ ಮನ್ಯಾಗ ಎಲ್ಲರೇ ಟ್ರಿಪ್ಪಿಗೆ ಅದು ಹೋದಾಗ ನಾವು ಟರ್ಕಿ ಟವಲ್ ಯೂಸ್ ಮಾಡ್ತೇವೆ. ಅವು ಬ್ಯಾಗ್ ಒಳಗೆ ಹಾಕ್ಕೊಂಡು ಹೋದ್ರೆ ಭಾಳ ಹೆವಿ ಆಗ್ತಾವೆ, ಅದಕ್ಕೆ ಈ ಟವಲ್ ಒಂದು ತರಿಸಿದ್ನು. ಆಮೇಲೆ ಇಲ್ಲಿ ಕೆಲವೊಂದು ನ್ಯಾಪ್ಕಿನ್ಸ್ ತರಿಸಿದ್ದು. ನ್ಯಾಪ್ಕಿನ್ಸ್ ಎಷ್ಟಾದರೂ ಕಡಿಮೆನ, ಸೊ ಅದಕ್ಕೆ 1 ಡಜನ್ ಇದ್ದು ಅನಿಸ್ತೈತಿ. ಅದನ್ನ ಇವಾಗ ತೆಗೆದು ನೋಡಾತಿದ್ನು. ಸೊ ಅದನ್ನು ಇನ್ನೂ ಡೈಲಿ ಯೂಸ್ ಮಾಡೋಕ್ಕೆ ತೆಗಿಬೇಕು ಪ್ಯಾಕ. ಇವೆಲ್ಲ ನಮ್ಮ ಮಮ್ಮಿ ಪಂಚಮಿ ಆದ ನೆಕ್ಸ್ಟ್ ಒಂದು 2-3 ಡೇಸ್ಗೆ ನಾವು ಊರಿಗೆ ಹೋದಾಗ ಕರ್ಕೊಂಡು ಬಂದಿದ್ದಿಲ್ಲ, ಆವಾಗ ಇವನ್ನೆಲ್ಲ ತೊಗೊಂಡು ಬಂದಿದ್ದರು. ಆವಾಗಿಂದ ನಾ ಬ್ಯಾಗೆಲ್ಲ ಓಪನ್ ಮಾಡಿ ನೋಡಿರಲಿಲ್ಲ, ಇವಾಗ ತೆಗೆದು ನೋಡಾತಿದ್ನು. ಈಗ ನೋಡ್ರಿ ಲಂಗಗಳು ತಂದರು. ಇವ ಲೇಸದ್ದು ಲಂಗ. ಇವ ನನ್ನ ಸಾರಿ ಕಲರ್ಸ್ ಯಾವ್ಯಾವ ಇದಾವಲ್ಲ ಅದನ್ನು ಅಂಥೇಳಿ ಒಂದು 4 ಲಂಗ ತಂದಿದ್ರು. ಆಮೇಲೆ ಒಂದು ಸ್ಕಾರ್ಪ್ ತಂದರು ತಲೆಯದು ಕಟ್ಕೊಳಕ್ಕೆ. ಆಮೇಲೆ ಇದ್ರ ಜೊತೆ ಡಬಲ್ ಬ್ಲ್ಯಾಂಕೆಟ್ ಇದ್ದಿದ್ದು 2 ಬ್ಲ್ಯಾಂಕೆಟ್ ತಂದರು. ಇದು ಫುಲ್ ಹೆವಿ ಆಗೈತಿ ಮತ್ತು ಕ್ವಾಲಿಟಿನೂ ಚಂದ ಐತಿ. ಸೊ ಅಲ್ಲೇನೋ ಕಡಿಮೆ ರೇಟ್ದಾಗ ಸಿಕ್ಕಿದ್ದು ಅಂಥೇಳಿ ಶಾಪ್ದಾಗ ಅಲ್ಲೇನೋ ಇವಾಗ ಶ್ರಾವಣ ಮಾಸದಾಗ ಕಡಿಮೆ ರೇಟ್ದಾಗ ಸಿಗ್ತಾವಂತ, ಸೇಲ್ ಇರ್ತೈತಿ ಅಂತ. ಅದಕ್ಕಾಗಿ ಅಲ್ಲಿ ಹೋಗಿದ್ರು ಅವ್ರು. ಆವಾಗ ಅಲ್ಲಿಂದನೂ ಎಲ್ಲ ಶಾಪ್ ಮಾಡ್ಕೊಂಡು ಬಂದರು. ಇದು ನೋಡ್ರಿ ಇಷ್ಟು ದೊಡ್ಡದೈತಿ, ಡಬಲ್ ಬ್ಲ್ಯಾಂಕೆಟ್ ಐತಿದ. ಸೊ ಈ ಕಲರ್ ಐತಿ. ನಾನು ಎಕ್ಸ್ಪ್ಲೋರ್ ಮಾಡಿ ತೋರ್ಸಾತೀನಿ. ಇವಾಗ ಇನ್ನು ನೆಕ್ಸ್ಟ್ ಚಳಿಗಾಲ ಅದು ಬರೋದ್ರಿಂದ ಇದನ್ನು ಹೊತ್ಕೊಳ್ಳೋಕೆ ತಂದರು. ಯಾರ್ಯಾರೇ ಚಿಕ್ಕೋಡಿ ಕಡೆಯಿಂದ ವಿಡಿಯೋ ನೋಡಾತಿದ್ರೆ ನಾ ಇದು ಯಾವ ಶಾಪ್ ಅಂತೇಳಿ ಅಡ್ರೆಸ್ ಹೇಳ್ತೇನೋ ತಗೋರಿ. ಇದು ಬೇಡಿಕೆಯಾಳ ಒಳಗೆ ಶೇತ್ಕರಿ ಅಂತ, ಬೇಡಿಕೆಯಾಳ ಒಳಗೆ ಹೋಗಿ ಶೇತ್ಕರಿ ಅಂಗಡಿ ಎಲ್ಲೈತಿ ಅಂತ ಕೇಳಿದ್ರೆ, ಹೋಲ್ಸೇಲ್ ಶಾಪ್ ಎಲ್ಲೈತಿ ಅಂತ ಕೇಳಿದ್ರೆ ಯಾರು ಬೇಕಾದರೂ ತೋರಿಸ್ತಾರೆ. ಈ ತಿಂಗಳ 30 ತಾರೀಕು ಒಳಗೆ ಅಂದ್ರೆ ಪ್ರತಿ ಇಯರ್ನೂ ಇದು ಸೇಲ್ ನಡಿತೈತಿ. ಅಂದ್ರೆ ಶ್ರಾವಣ ಮಾಸದಾಗ ಶ್ರಾವಣ ಫಸ್ಟ್ ವೀಕ್ದಿಂದ ಲಾಸ್ಟ್ 31st ತನಕ ನಡಿತೈತಿ ಇದು. ಸೊ ಯಾರಿಗೆಲ್ಲ ಈ ಕಡೆ ಸೈಡ್ ಇದೆ ರೀ ಅವ್ರು ಹೋಗಿ ತೊಗೋಬೋದು, ಪರ್ಚೇಸ್ ಮಾಡ್ಬೋದು. ಇದು ಇನ್ನೂ ಒಂದು ಬ್ಲ್ಯಾಂಕೆಟ ಪರ್ಪಲ್ ಕಲರ್ ಐತಿ. ಆಮೇಲೆ ಒಂದು ಜೊತೆ ಬ್ಯಾಂಗಲ್ಸ್ ತಂದಿದ್ರು. ಇದು ಪರ್ಪಲ್ ಕಲರ್ ಐತಿ. ಇದ್ರ ಮ್ಯಾಗ ಗೋಲ್ಡ ಮತ್ತು ಪರ್ಪಲ್ ಕಲರ್ದನ ಸ್ಟೋನ್ಸ್ ಅದಾವು, ಚಂದಿದ್ದು. ಮತ್ತು ನನ್ನ ಕೈಗೆ ಸರಿಯಾಗಿ ಬರಾತಿದ್ದು. ಇಲ್ಲೇ ಹಿಂದ್ಗಡೆ ನಮ್ಮ ಚೆರ್ರಿ ಏನೇನು ಮಾಡತ್ತಾಳ ಮಮ್ಮಿ ಅಂಥೇಳಿ ಡ್ರೆಸ್ ಎಲ್ಲ ತೆಗೆದಿಟ್ಟಿದ್ದ ನೋಡಾತಿದ್ಲು. ಆಮೇಲೆ ಇದ್ರ ಜೊತೆ ನಮ್ಮ ಮಮ್ಮಿ ಒಂದು ಚಿಕ್ಕುಗ ಮತ್ತು ಚೆರ್ರಿಗೆ ಒಂದೊಂದು ಫ್ರಾಕ್ ತಂದಿದ್ರು. ಇದು ಚೆರ್ರಿ ಫ್ರಾಕ. ನೀವು ನೋಡಿರ್ಬೋದು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚೆರ್ರಿ ಹಾಕ್ಕೊಂಡಿದ್ಲು ನೋಡ್ರಿ. ಇದು ಡ್ರೆಸ್ ಆಕಿಗೆ ಈ ಥರ ಕಾಣತಿತ್ತು. ಆಕಿಗೆ ಹೇರ್ಸಿನ ಜಾಸ್ತಿ ಬಂದಿರೋದ್ರಿಂದ ಸ್ವಲ್ಪ ಹುಡುಗರ ಥರ ಕಾಣ್ತಾಳಕ್ಕೆ. ಇದು ನಮ್ಮ ಚಿಕ್ಕುಗೆ ತಂದ ಡ್ರೆಸ್. ಇಲ್ಲಿ ಸೈಡ್ಗೆ ಫೋಟೋ ಹಾಕಿ ನೋಡ್ರಿ, ಈ ಥರ ನಮ್ಮ ಚಿಕ್ಕುಗೆ ಕಾಣತಿತ್ತು ಡ್ರೆಸ್. ಇದೆಲ್ಲ ಮಾಡಿ ಆಮೇಲೆ ತೋರಿಸಿ ನಿಮ್ಗೆ ನಮ್ಮ ಚೆರ್ರಿ ಮಕ್ಕೊಂಡ್ಬಿಟ್ಲು ಊಟ ಮಾಡಿ. ಈ ವಿಡಿಯೋನ ನಾ ಇಲ್ಲಿಗೆ ಎಂಡ್ ಮಾಡ್ತೀನೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನನ್ನ ಚಾನಲ್ನ ಹೊಸವಾಗಿ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಸಿ ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ಸ್ ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.